ರಾಜ್ರಿಂದ ಆರಂಭ, ಶಿವರಾಜ್ ಕುಮಾರ್ ಚಿತ್ರದಿಂದ ಅಂತ್ಯ. ವಿಷ್ಣುವರ್ಧನ್ ಜೊತೆಗೂ ಕೆಟ್ಟಿತ್ತು ದ್ವಾರಕೀಶ್ ಸಂಬಂಧ. ದ್ವಾರಕೀಶ್ ಮೊದಲಿಗೆ ನಿರ್ಮಾಣ ಮಾಡಿದ್ದು ಮಮತೆಯ ಬಂಧನ ಅನ್ನೋ ಚಿತ್ರವನ್ನ. ಆದರೆ ಆ ಚಿತ್ರಕ್ಕೆ ಇನ್ನೂ ಇಬ್ಬರು ನಿರ್ಮಾಪಕರಿದ್ದರು. ವೀರ್ ರಾಜು ಹಾಗೂ ಮಾಧವಯ್ಯ ಅನ್ನೋದು ಅವರ ಹೆಸರು. ಆ ಸಿನಿಮಾದಲ್ಲಿ ದ್ವಾರಕೀಶ್ ಸ್ವತಃ ನಟಿಸಿದ್ದರೂ ಕೂಡ. ಜಯಂತಿ ಹೀರೋಯಿನ್, BM ವೆಂಕಟೇಶ್ ಅನ್ನೋರು ಹೀರೋ. ಆದರೆ ಸಿನಿಮಾ ಹಿಟ್ ಆಗಲಿಲ್ಲ. ಅದಾದ ಮೇಲೆ ಮೇಯರ್ ಮುತ್ತಣ್ಣ ದ್ವಾರಕೀಶ್ ಚಿತ್ರ ಬ್ಯಾನರ್ನ ಮೊದಲ ಸಿನಿಮಾ. ಬಂಗಾರದ ಮನುಷ್ಯ ಸಿನಿಮಾ ಕೊಟ್ಟ ಸಿದ್ದಲಿಂಗಯ್ಯ ನಿರ್ದೇಶನದ ಮೊದಲ ಸಿನಿಮಾನೂ ಹೌದು. ಆದರೆ ಆ ಸಿನಿಮಾದಿಂದಲೇ ರಾಜ್ ಮತ್ತು ದ್ವಾರಕೀಶ್ ನಡುವೆ ಮನಸ್ತಾಪ ಬೆಳೆಯಿತು. ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ತಮಿಳಿನ MGR ಮಾಡುವಂತೆ ಕುಡಿದು ಹಾಡುವ ಹಾಡೊಂದನ್ನು ದ್ವಾರಕೀಶ್ ಬಯಸಿದ್ದರು. ಆದರೆ ಡಾಕ್ಟರ್ ರಾಜ್ ಮತ್ತು ಪಾರ್ವತಮ್ಮ ಅದಕ್ಕೆ ಅವಕಾಶ ಕೊಡಲಿಲ್ಲ. ಚಿತ್ರದಲ್ಲಿ ಅಯ್ಯಯ್ಯಯ್ಯೋ ಹಳ್ಳಿ ಮುಕ್ಕ ಹಾಡು ಬರುತ್ತಲ್ಲ, ಕುಡಿದು ಹಾಡುವ ಹಾಡಿಗೆ ರೀಪ್ಲೇಸ್ ಆದ ಹಾಡು ಅದು. ಮೇಯರ್ ಮುತ್ತಣ್ಣ ಚಿತ್ರವನ್ನು 50,000 ಲಾಭಕ್ಕೆ ಮಾರಿಬಿಟ್ಟಿದ್ದರು ದ್ವಾರಕೀಶ್. ಆದರೆ ಆ ಸಿನಿಮಾ ಆಗಿನ ಕಾಲಕ್ಕೆ 10 ಲಕ್ಷದಷ್ಟು ಬಿಸಿನೆಸ್ ಮಾಡಿತ್ತು. 1969ರಲ್ಲಿ 10 ಲಕ್ಷ ಬಿಸಿನೆಸ್ ಮಾಡೋದು ಅಂದ್ರೆ ಈಗಿನ ಲೆಕ್ಕ ನೀವೇ ಹಾಕೊಳ್ಬಹುದು. ಅದಾದ ಮೇಲೆ 5 ವರ್ಷ ರಾಜ್ ಸಿನಿಮಾ ಮಾಡಲಿಲ್ಲ. ಮತ್ತೆ ಭಾಗ್ಯವಂತರು ಸಿನಿಮಾ ಮಾಡಿದ್ರು. ಡಾಕ್ಟರ್ ರಾಜ್, B ಸರೋಜಾದೇವಿ ಅಭಿನಯದ ಆ ಚಿತ್ರ ಇವತ್ತಿಗೂ ಕನ್ನಡ ಚಿತ್ರರಂಗದ ಫ್ಯಾಮಿಲಿ ಕ್ಲಾಸಿಕ್ ಚಿತ್ರಗಳಲ್ಲೊಂದು. ನಿರ್ದೇಶನ ಮಾಡಿದ್ದು ಭಾರ್ಗವ. ಇವರು ದ್ವಾರಕೀಶ್ ಅವರ ತಂಗಿಯ ಗಂಡ, ಅಂದರೆ ಭಾವ ಕೂಡ. ಆ ಸಿನಿಮಾ ಹಿಟ್ಟಾದರೂ ನಷ್ಟವಾಯಿತು ಎಂದು ಹೇಳಿಕೊಂಡಿದ್ದರಂತೆ ದ್ವಾರಕೀಶ್. ಅದೇ ಕೊನೆ. ದ್ವಾರಕೀಶ್ ಮತ್ತು ರಾಜ್ ಮನೆತನದ ಯಾವೊಬ್ಬ ನಟನು ದ್ವಾರಕೀಶ್ ಜೊತೆ ಸಿನಿಮಾ ಮಾಡಲಿಲ್ಲ. 1977ರಲ್ಲಿ ಭಾಗ್ಯವಂತರು ಸಿನಿಮಾ ಮಾಡಿದ ದ್ವಾರಕೀಶ್ ಅವರಿಗೆ ಮತ್ತೆ ರಾಜ್ ಮನೆಯವರ ಕಾಲ್ ಶೀಟ್ ಸಿಕ್ಕಿದ್ದು 2019ರಲ್ಲಿ. ಅದು ದ್ವಾರಕೀಶ್ ನಿರ್ಮಾಣ ಮಾಡಿದ್ದ ಕೊನೆಯ ಚಿತ್ರವೂ ಹೌದು, ಆಯುಷ್ಮಾನ್ ಭವ. ಒನ್ಸ್ ಅಗೇನ್ ಅದು ವಿವಾದವಾಯಿತು. ಆಯುಷ್ಮಾನ್ ಭವ ಸಿನಿಮಾ ಮಾಡಿ ಬೀದಿಗೆ ಬಿದ್ದೆ ಎಂದರು ದ್ವಾರಕೀಶ್. ದ್ವಾರಕೀಶ್ ಮೋಸದ ವ್ಯಾಪಾರದಿಂದಾಗಿಯೇ ಲಾಸ್ ಆಯಿತು ಅಂದ್ರು ಬೇರೆಯವರು. ಶಿವಣ್ಣ ಮಾತನಾಡಲಿಲ್ಲ. ಮೂಲಗಳ ಪ್ರಕಾರ ಶಿವಣ್ಣ ಅವರಿಗೆ ದ್ವಾರಕೀಶ್ ಕೊಡಬೇಕಾದ ಸಂಭಾವನೆಯನ್ನೇ ಪೂರ್ತಿ ಕೊಟ್ಟಿರಲಿಲ್ಲ. ನಾಯಕಿ ರಚಿತಾರಾಮ್ ಅವರಿಗೂ ಅಡ್ವಾನ್ಸ್ ಕೊಟ್ಟಿದ್ದೆಷ್ಟು ಅಷ್ಟೇ. ನಿರ್ದೇಶಕರಿಗೂ ಪೂರ್ತಿ ಸಂಭಾವನೆ ಕೊಟ್ಟಿರಲಿಲ್ಲ ಅನ್ನೋ ಮಾತುಗಳಿವೆ. ಆದರೆ ಶಿವಣ್ಣ ಚಿತ್ರದ ಬಿಡುಗಡೆಗೆ ಅಡ್ಡಿ ಮಾಡಲಿಲ್ಲ. ಸಾಮಾನ್ಯವಾಗಿ ತಮ್ಮ ಚಿತ್ರದಲ್ಲಿನ ಕಲಾವಿದರು, ತಂತ್ರಜ್ಞರಿಗೆ ಸಂಭಾವನೆ ಚುಕ್ತಾ ಮಾಡುವವರೆಗೆ ಶಿವಣ್ಣ ಡಬ್ಬಿಂಗ್ ಪೂರ್ತಿ ಮಾಡೋಲ್ಲ. ಎಲ್ಲರಿಗೂ ಸಂಭಾವನೆ ಸಿಕ್ಕಿದೆ ಅಂತ ಗೊತ್ತಾದ ನಂತರನೇ ಡಬ್ಬಿಂಗ್ ಮಾಡ್ತಾರೆ. ಆದರೆ ದ್ವಾರಕೀಶ್ ಅವರಿಗಾಗಿ ಶಿವಣ್ಣ ಆ ಸಂಪ್ರದಾಯ ಮುರಿದಿದ್ದರು. ಆದರೆ ಒಂದೇ ಚಿತ್ರವನ್ನ ಹಲವಾರು ಜನರಿಗೆ ಮಾರಾಟ ಮಾಡಿದ್ದರು ದ್ವಾರಕೀಶ್. ಚಿತ್ರದ ಡಬ್ಬಿಂಗ್ ರೈಟ್ಸ್, ಸ್ಯಾಟಲೈಟ್ ರೈಟ್ಸ್ ಕೊಡಿಸುತ್ತೇನೆ ಅಂತ ಜಯಣ್ಣ ಅವರಿಂದ ಫೈನಾನ್ಸ್ ತೆಗೆದುಕೊಂಡಿದ್ದ ದ್ವಾರಕೀಶ್ ಅತ್ತ ಜಯಣ್ಣ ಅವರಿಗೆ ಗೊತ್ತಿಲ್ಲದೆ ಚಿತ್ರದ ಡಬ್ಬಿಂಗ್ ರೈಟ್ಸ್ ಮತ್ತು ಸ್ಯಾಟಲೈಟ್ ರೈಟ್ಸ್ ಮಾರಾಟ ಮಾಡಿದ್ದರು. ಕೊನೆಗೆ ಪ್ರಚಾರವೇ ಇಲ್ಲದೆ ದಿಢೀರ್ ಅಂತ ರಿಲೀಸ್ ಆದ ಆಯುಷ್ಮಾನ್ ಭವ ಅಟ್ಟರ್ ಫ್ಲಾಪ್ ಲಿಸ್ಟ್ಗೆ ಸೇರಿತ್ತು. ದ್ವಾರಕೀಶ್ ಅವರು ರಾಜ್ ಅವರೊಂದಿಗಷ್ಟೇ ಅಲ್ಲ, ಆಪ್ತ ಮಿತ್ರ ಅಂತ ಹೇಳ್ಕೊಳ್ತಿದ್ದ ವಿಷ್ಣು ಜೊತೆಯಲ್ಲೂ ಕಿತಾಪತಿ ಮಾಡಿಕೊಂಡಿದ್ರು. ವಿಷ್ಣು ದ್ವಾರ್ಕಿ ನಡೆಸಿದ್ದ ಚಿತ್ರಗಳು ಹಲವಾರಿವೆ. ದ್ವಾರಕೀಶ್ ಬ್ಯಾನರಿನಲ್ಲೇ ವಿಷ್ಣು ನಡೆಸಿದ್ದ ಚಿತ್ರಗಳ ಸಂಖ್ಯೆ 15. 53 ಚಿತ್ರಗಳಲ್ಲಿ 15 ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಇದ್ದಾರೆ. ಹಾಗಂತ ಎಲ್ಲ ಚಿತ್ರಗಳಲ್ಲಿ ವಿಷ್ಣು ಹೀರೋ ಅಲ್ಲ. ದ್ವಾರಕೀಶ್ ಬ್ಯಾನರಿನಲ್ಲಿ ವಿಷ್ಣು ನಡೆಸಿದ ಮೊದಲ ಚಿತ್ರ ಕಿಟ್ಟು ಪುಟ್ಟು. ದ್ವಾರಕೀಶ್ ಸಿಂಗಾಪುರ್ನಲ್ಲಿ ರಾಜಕುಳ್ಳ ಸಿನಿಮಾ ಮಾಡಿ ಇತಿಹಾಸ ಸೃಷ್ಟಿಸಿದ್ದಾಗ ಜೊತೆಗಿದ್ದವರು ವಿಷ್ಣುವರ್ಧನ್. ಕಿಟ್ಟು ಪುಟ್ಟು, ಸಿಂಗಾಪುರ್ನಲ್ಲಿ ರಾಜಕುಳ್ಳ, ಗುರು ಶಿಷ್ಯರು, ಮನೆ ಮನೆ ಕತೆ, ಇಂದಿನ ರಾಮಾಯಣ, ನೀ ಬರೆದ ಕಾದಂಬರಿ, ಮದುವೆ ಮಾಡು ತಮಾಷೆ ನೋಡು, ಕಿಲಾಡಿಗಳು, ರಾಯರು ಬಂದರು ಮಾವನ ಮನೆಗೆ, ಆಪ್ತ ಮಿತ್ರ. ಇವಿಷ್ಟು ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಹೀರೋ. ಬಹುತೇಕ ಎಲ್ಲಾ ಚಿತ್ರಗಳಲ್ಲಿ ದ್ವಾರಕೀಶ್ ಕೂಡ ನಟಿಸಿದ್ದಾರೆ. ಅಷ್ಟೇ ಅಲ್ಲ, ಪೆದ್ದ ಗೆದ್ದ ಹಾಗೂ ಪ್ರಚಂಡ ಕುಳ್ಳ ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅತಿಥಿ ನಟರಾಗಿ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೀಗಿದ್ದ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಅವರ ಸಂಬಂಧ ಹದಗೆಟ್ಟಿದ್ದು ಎಲ್ಲಿ ಎಂದು ನೋಡಿದರೆ ಉತ್ತರ ಅಹಂಕಾರ. ವಿಚಿತ್ರವೇನು ಗೊತ್ತೇ? ಇದನ್ನ ಹಲವೆಡೆ ದ್ವಾರಕೀಶ್ ಬಹಿರಂಗವಾಗಿಯೇ ಹೇಳಿಕೊಂಡಿದ್ದಾರೆ. ಹಲವಾರು ಬಾರಿ ವಿಷ್ಣು ದ್ವಾರ್ಕಿ ಮಧ್ಯೆ ಜಗಳಗಳು, ಮನಸ್ತಾಪಗಳು ಬರ್ತಾ ಇದ್ವು. ಆದರೆ ಅಷ್ಟೇ ಬೇಗ ಸರಿನೂ ಹೋಗ್ತಿದ್ವು. ವಿಷ್ಣುವರ್ಧನ್ ಅವರನ್ನ ಡಾಕ್ಟರ್ ರಾಜ್ ಅವರಿಗೆ ಎದುರಾಳಿ ಅನ್ನೋ ಹಾಗೆ ಬಿಂಬಿಸೋದ್ರಲ್ಲಿ ದ್ವಾರಕೀಶ್ ಪಾತ್ರ ದೊಡ್ಡದಾಗಿಯೇ ಇದೆ. ಚಿತ್ರರಂಗದ ಹಿರಿಯರ ಪ್ರಕಾರ
ವಿಷ್ಣು ರಾಜ್ ಮಧ್ಯೆ ದೊಡ್ಡ ಬಿರುಕು ಸೃಷ್ಟಿಸಿದ ಪ್ರಮುಖರಲ್ಲಿ ಒಬ್ಬರು ಮಿಸ್ಟರ್ ದ್ವಾರಕೀಶ್. ವಿಷ್ಣುವರ್ಧನ್ ಅವರು ಕೆಲವರ ಜೊತೆ ಸಿನಿಮಾ ಮಾಡೋದು ದ್ವಾರ್ಕಿಗೆ ಇಷ್ಟ ಆಗ್ತಿರ್ಲಿಲ್ಲ. ಇಂತಹವೆಲ್ಲ ವಿಷ್ಣುಗೆ ಇಷ್ಟ ಆಗ್ತಾ ಇರಲಿಲ್ಲ. ಅಂತಹ ವಿಷಯಗಳಿಗೆ ಎಂಟ್ರಿ ಕೊಡೋದಕ್ಕೆ ವಿಷ್ಣು ಯಾರಿಗೂ ಬಿಡ್ತಾ ಇರಲಿಲ್ಲ. ಇನ್ನು ನೀ ತಂದ ಕಾಣಿಕೆ ಸಿನಿಮಾ ಮಾಡಿದ್ರಲ್ಲ, ಆ ಸಿನಿಮಾ ವಿಷ್ಣು ಜೀವನದ ಅಟ್ಟರ್ ಫ್ಲಾಪ್ ಚಿತ್ರಗಳಲ್ಲಿ ಒಂದು. ಹಾಡುಗಳು ಇವತ್ತಿಗೂ ಕೇಳುವಂತಿವೆ. ಆದರೆ ಚಿತ್ರ ಸೋತು ಹೋದ ಮೇಲೆ ವಿಷ್ಣುನೇ ಸೋಲಿಗೆ ಕಾರಣ ಅಂತ ದ್ವಾರಕೀಶ್ ಅವರಿವರಲ್ಲಿ ಹೇಳಿಕೊಂಡಿದ್ದು ವಿಷ್ಣು ಅವರ ಕಣ್ಣು ಕೆಂಪಗಾಗಿಸಿತ್ತು. ವಿಷ್ಣುವರ್ಧನ್ ಅವರದ್ದು ನೀ ತಂದ ಕಾಣಿಕೆ ಚಿತ್ರದಲ್ಲಿ ಆರಂಭದಲ್ಲಿ ಕುಡುಕನ ಪಾತ್ರ ಎಷ್ಟರ ಮಟ್ಟಿಗೆ ಕುಡಿಯುತ್ತಾರೆ ಅಂದ್ರೆ ನೋಡೋರೆ ಪಿವೋಟ್ ಅಂತ ಫೀಲ್ ಆಗುತ್ತೆ. ಆದರೆ ಆ ಚಿತ್ರದ ಕುಡುಕನ ಪಾತ್ರವೇ ವಿಷ್ಣುಗೆ ಇಷ್ಟ ಇರಲಿಲ್ಲ. ವಿಷ್ಣು ಅವರು ತಮಗೆ ಇರೋ ಇಮೇಜ್ ಮತ್ತು ಕನ್ನಡಿಗರ ಮನಸ್ಥಿತಿಯ ಬಗ್ಗೆ ಗೊತ್ತಿತ್ತು. ಒಬ್ಬ ಕುಡುಕನ ಪಾತ್ರವನ್ನ ಕನ್ನಡಿಗರು ಒಪ್ಪಿಕೊಳ್ಳೋ ಬಗ್ಗೆ ವಿಷ್ಣುಗೆ ಅನುಮಾನ ಇತ್ತು. ಅದು ನಿಜನೂ ಆಯ್ತು. ಕೊನೆಗೆ ಒತ್ತಾಯಕ್ಕೆ ಮಣಿದು ನಟಿಸಿ ಚಿತ್ರ ಸೋತ ಮೇಲೆ ಅದಕ್ಕೆ ವಿಷ್ಣು ಅವರನ್ನ ಹೊಣೆ ಮಾಡಿದ್ದು ಬೇಸರ ತರಿಸಿತ್ತು. 1985ರಲ್ಲಿ ನೀ ತಂದ ಕಾಣಿಕೆ ಆದ ಮೇಲೆ ಮತ್ತೆ ಇಬ್ಬರು ಒಟ್ಟಾಗಿ ಸಿನಿಮಾ ಮಾಡಿದ್ದು 1993ರಲ್ಲಿ. ಎರಡೂ ಚಿತ್ರಗಳ ನಡುವೆ ಬರೋಬ್ಬರಿ 8 ವರ್ಷಗಳ ಗ್ಯಾಪ್ ಇತ್ತು. ಈ ನಡುವೆ ವಿಷ್ಣುಗೆ ಎದುರಾಗಿ ಹೀರೋಗಳನ್ನು ಹುಟ್ಟು ಹಾಕುತ್ತೇನೆ ಅನ್ನೋ ಹಠಕ್ಕೆ ಬಿದ್ದ ದ್ವಾರಕೀಶ್ ಹೊಸ ಕಳ್ಳನಾಗಿ ಶಶಿಕುಮಾರ್ ಅವರನ್ನ ತಂದ್ರು. ಹಳೆ ಕುಳ್ಳನಾಗಿ ತಾವೇ ಉಳಿದ್ರು. ವಿನೋದ್ ರಾಜ್ ಅವರನ್ನ ಡ್ಯಾನ್ಸ್ ರಾಜ ಡ್ಯಾನ್ಸ್ ಮೂಲಕ ಹೀರೋ ಮಾಡಿದ್ರು. ವಿಷ್ಣುಗೆ ಎದುರಾಗಿ ಹರ್ಷವರ್ಧನ್ ಅನ್ನೋ ಹೀರೋನನ್ನ ಹುಟ್ಟು ಹಾಕುವ ಸಾಹಸಕ್ಕೆ ಕೈ ಹಾಕಿದ್ರು. ಮಕ್ಕಳನ್ನ ಹೀರೋ ಮಾಡಿ ಕೈ ಸುಟ್ಟುಕೊಂಡ್ರು. ವಿಷ್ಣುವರ್ಧನ್ ಗಮನಿಸ್ತಾ ಇದ್ರಷ್ಟೇ. ಆದರೆ ಇದೇ ವಿಷ್ಣುವರ್ಧನ್ ದ್ವಾರಕೀಶ್ ಅವರಿಂದ ದೂರ ಇದ್ದ ಸಮಯದಲ್ಲಿ ತಮ್ಮ ವೃತ್ತಿ ಜೀವನದ ಬೆಸ್ಟ್ ಚಿತ್ರಗಳನ್ನ ಕೊಟ್ಟರು. ಮುತ್ತಿನಹಾರ ಸುಪ್ರಭಾತದಂತಹ ಕ್ಲಾಸಿಕ್ ಸಿನಿಮಾ, ಜಯಸಿಂಹ ಜನನಾಯಕದಂತಹ ಮಾಸ್ ಹಿಟ್ ಸಿನಿಮಾ, ಹರಕೆಯ ಕುರಿ, ಮಿಥಿಲೆಯ ಸೀತೆಯರು ಮಾದರಿಯ ಪ್ರಯೋಗಾತ್ಮಕ ಚಿತ್ರಗಳೆಲ್ಲ ಬಂದಿದ್ದು ಇದೇ ಅವಧಿಯಲ್ಲಿ. ಅಂತಹ ದ್ವಾರಕೀಶ್ ಮತ್ತೆ ಹಿಟ್ ಕೊಟ್ಟಿದ್ದು ಇಬ್ಬರು ಒಂದಾದ ಮೇಲೆ ರಾಯರು ಬಂದರು ಮಾವನ ಮನೆಗೆ ಸಿನಿಮಾದಲ್ಲಿ. ಅದಾದ ಮೇಲೆ ಕಿಲಾಡಿಗಳು ಚಿತ್ರದಲ್ಲಿ ನಟಿಸಿ ಗೆದ್ದರಾದರೂ ನಡುವೆ ಮನಸ್ತಾಪ ಇನ್ನಷ್ಟು ಹೆಚ್ಚಾಯಿತು. ಈ ಮಧ್ಯೆ ದ್ರೋಹಿ ಅನ್ನೋ ಟೈಟಲ್ನಲ್ಲಿ ದ್ವಾರಕೀಶ್ ಒಂದು ಸಿನಿಮಾ ಘೋಷಣೆ ಮಾಡಿದ್ರು. ಇದು ರೀಮೇಕ್ ಅಲ್ಲ, ಕಾದಂಬರಿ ಅಲ್ಲ, ನನ್ನ ಜೀವನದಲ್ಲಿ ನಾ ಕಂಡದ್ದು ನಡೆದಿದ್ದು ಅಂತ ಪೋಸ್ಟರ್ನಲ್ಲಿ ಹಾಕಿಸಿದ್ರು. ವಿಷ್ಣುವರ್ಧನ್ ತೇಜೋವಧೆಗೆ ಆ ಸಿನಿಮಾ ಘೋಷಣೆ ಮಾಡಿದ್ದಾರೆ ಅನ್ನೋ ಮಾತುಗಳು ಗಾಂಧಿನಗರದಲ್ಲಿ ಕೇಳಿಬಂದವು. ಆಮೇಲೆ ಆಪ್ತಮಿತ್ರ ಸಿನಿಮಾ ಆಯ್ತಾದ್ರೂ ಹಳೆಯ ಗೆಳೆತನ ಮತ್ತೆ ಕೂಡಲೇ ಇಲ್ಲ. ವಿಷ್ಣುವರ್ಧನ್ ಅವರು ಅಗಲಿದ ನಂತರ ವಿಷ್ಣುವರ್ಧನ ಅನ್ನೋ ಟೈಟಲ್ ಇಟ್ಟು ಸಿನಿಮಾ ಮಾಡಿ ಗೆದ್ದಿದ್ದರು ದ್ವಾರಕೀಶ್. ಒಟ್ಟಿನಲ್ಲಿ ದ್ವಾರಕೀಶ್ ಅವರನ್ನ ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ ಮಾಡಿದ ಡಾಕ್ಟರ್ ರಾಜ್ ಮನೆಯವರಾಗಲಿ, ದ್ವಾರಕೀಶ್ ಅವರ ಸಾಹಸಗಳಿಗೆ ಹೆಗಲು ಕೊಟ್ಟ ವಿಷ್ಣುವರ್ಧನ್ ಅವರಾಗಲಿ ಕೊನೆಯ ದಿನಗಳವರೆಗೂ ದ್ವಾರಕೀಶ್ ಜೊತೆ ಸಂಬಂಧ ಸರಿ ಹೋಗಲಿಲ್ಲ.